ಗುಡ್ ಮಾರ್ನಿಂಗ್ ಸ್ನೇಹಿತರೆ, ನಮಸ್ಕಾರ. ಪೂರಕ ಆಹಾರಗಳ ಸರಣಿಯಲ್ಲಿ ಇವತ್ತು ವೆಸ್ಟಿಜ್ ಕೋಎಂಜೈಮ್ Q10 ಬಗ್ಗೆ ತಿಳ್ಕೊಳ್ಳೋಣ. ಹಾಗಾದರೆ ಕೋಎಂಜೈಮ್ Q10 ಅಂದರೆ ಏನು? ಇದು ಒಂದು ಹೆಸರಿನಲ್ಲೇ ಇರುವಂತೆ ಎಂಜೈಮ್ ಅಥವಾ ಕಿಣ್ವ ಅಂತೇಳಿ ಹೇಳ್ಬೋದು. ಇದು ಆ್ಯಂಟಿ ಆಕ್ಸಿಡೆಂಟ್ ಕೂಡ ಹೌದು. ಹಾಗಾದರೆ ಇದು ಎಲ್ಲಿ ಕಂಡುಬರ್ತಿದೆ, ಯಾಕೆ ಬೇಕು ಅನ್ನೋದನ್ನು ನೋಡೋದಾದರೆ, ಪ್ರತಿ ಸೆಲ್ಸ್ ಅಥವಾ ಜೀವಕೋಶ ಸರಿಯಾಗಿ ಕಾರ್ಯನಿರ್ವಹಿಸಬೇಕು ಅಂದರೆ ಈ ಒಂದು ಎಂಜೈಮ್ ಅತಿ ಅವಶ್ಯ. ಪ್ರತಿಯೊಂದು ಸೆಲ್ಸ್ ಒಳಗೂ ಕೂಡ ಎನರ್ಜಿ ಉತ್ಪಾದನೆ ಆಗಬೇಕು ಅಂದರೆ ಈ ಒಂದು ಎಂಜೈಮ್ ಬೇಕು. ಜೊತೆಗೆ ಆ ಎನರ್ಜಿಯಿಂದಲೇ ಪ್ರತಿ ಸೆಲ್ಸ್ ಕೂಡ ಗ್ರೋ ಆಗಲಿಕ್ಕೆ ಹೆಲ್ಪ್ ಆಗ್ತಿದೆ. ಜೊತೆಗೆ ಹೆಲ್ದಿಯಾಗಿ ಇರಲಿಕ್ಕೂ ಕೂಡ ಈ ಕೋಎಂಜೈಮ್ ಅವಶ್ಯ ಆಗ್ತಿದೆ. ಹಾಗಾದರೆ ಮನುಷ್ಯನ ದೇಹದಲ್ಲಿ ಈ ಒಂದು ಅಂಶ ಅತಿ ಹೆಚ್ಚು ಎಲ್ಲಿ ಕಂಡುಬರ್ತಿದೆ ಅಂತ ನೋಡೋದಾದರೆ, ಇನ್ನರ್ ಆರ್ಗನ್ಸ್ ಅಂತೇಳಿ ಹೇಳ್ತೀವಿ. ಹಾರ್ಟ್, ಕಿಡ್ನಿ, ಲಿವರ್ ಮತ್ತು ಪ್ಯಾನ್ಕ್ರಿಯಾಸ್ನಲ್ಲಿ ಹೈಯೆಸ್ಟ್ ಇದು ಕಂಡುಬರ್ತಿದೆ. ಅಂದರೆ ಈ ಒಂದು ಅಂಗಾಂಗಗಳಲ್ಲಿ ಇದು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಬಳಕೆ ಆಗ್ತಾ ಇರ್ತಿದೆ. ಹಾಗಾದರೆ ಕೋಎಂಜೈಮ್ Q10 ನಮಗೆ ಹೇಗೆ ಸಿಗ್ತಿದೆ? ಇದನ್ನು ನೋಡೋದಾದರೆ, ಮನುಷ್ಯನ ದೇಹದಲ್ಲಿ ನ್ಯಾಚುರಲ್ ಆಗಿ ಇದು ಉತ್ಪಾದನೆ ಆಗ್ತಾ ಇರ್ತಿದೆ. ಆದರೆ ಒಂದು ಸೈಂಟಿಫಿಕ್ ಸ್ಟಡಿ ಹೇಳ್ತಿದೆ, ಯಾವಾಗ ಮನುಷ್ಯನಿಗೆ ವಯಸ್ಸು ಹೆಚ್ಚು ಆಗ್ತಾ ಬರ್ತಿದೆಯೋ, ಅಂದರೆ ಆಫ್ಟರ್ 30 ಇಯರ್ಸ್ ಇದು ಉತ್ಪಾದನೆ ಆಗುವಂತಹ ಪ್ರಮಾಣದಲ್ಲಿ ಸ್ವಲ್ಪ ಕಡಿಮೆ ಆಗುವಂತಹ ಚಾನ್ಸ್ ಕೂಡ ಇರ್ತಿದೆ. ಹಾಗಾದರೆ ಇದು ಕಡಿಮೆ ಆದಾಗ ಏನಾಗ್ತಿದೆ ಅಂದರೆ, ಇದು ಹೆಚ್ಚು ಬಳಕೆ ಆಗುವಂತಹ ನಮ್ಮ ಹಾರ್ಟ್, ಲಿವರ್ ಅಥವಾ ಕಿಡ್ನಿ ಅಥವಾ ಪ್ಯಾನ್ಕ್ರಿಯಾಸ್ ಯಾವುದು ಫಂಕ್ಷನ್ಸನ್ನು ಸ್ಲೋ ಮಾಡ್ತಿದೆ ಅಥವಾ ಕಡಿಮೆ ಪ್ರಮಾಣದಲ್ಲಿ ಕೆಲಸ ಮಾಡಲಿಕ್ಕೆ ಪ್ರಾರಂಭ ಆಗ್ತಿದೆ, ಅಲ್ಲಿ ಪ್ರಾಬ್ಲಮ್ ಕೂಡ ಬರಬಹುದು. ಹಾಗಾದರೆ ನಿರಂತರವಾಗಿ ಕೆಲಸ ಮಾಡ್ತಾ ಇರುವಂತಹ ಈ ಆರ್ಗನ್ಸ್ಗೆ ಬೇಕಾದಂತಹ ಈ ಕೋಎಂಜೈಮ್ Q10 ನಾವು ಪ್ರೊವೈಡ್ ಮಾಡಬೇಕು ಹೇಳಾದರೆ, ಯಾವಾಗ ನಮ್ಮ ದೇಹದಲ್ಲಿ ಸರಿಯಾದ ಉತ್ಪಾದನೆ ಆಗ್ತಾ ಇಲ್ಲ ಅಂದರೆ ಈ ಒಂದು ಸಪ್ಲಿಮೆಂಟನ್ನು ಬಳಕೆ ಮಾಡ್ಕೋಬೋದು. ಹಾಗಾದರೆ ಯಾವ ಸಿಂಪ್ಟಮ್ಸ್ ಇರುವವರು ಇದನ್ನು ಬಳಕೆ ಮಾಡಿದರೆ ಒಳ್ಳೆಯದು? ಯಾರಲ್ಲಿ ಉತ್ಸಾಹ ಕಡಿಮೆ ಇದೆ, ನಿಶ್ಶಕ್ತಿ ಇದೆ, ಲೇಜಿನೆಸ್ ಅನ್ನಿಸ್ತಿದೆ ಅಥವಾ ವಯಸ್ಸಾದಂತೆ ಫೀಲ್ ಆಗ್ತಿದೆ. ಇವತ್ತು 40 ವರ್ಷ ಆಗಿರ್ತಿದೆ, 50 ವರ್ಷ 60 ವರ್ಷದವರು ಅಂತೆ ಅವರಿಗೆ ಫೀಲ್ ಆಗ್ತಿದೆ. ಆ ವಯಸ್ಸಿಗೆ ಯಾವ ರೀತಿ ಶಕ್ತಿ ಅವರಲ್ಲಿ ಇರಬೇಕಾಗಿತ್ತೋ ಆ ರೀತಿ ಶಕ್ತಿ ಲಾಸ್ ಆದಂಗೆ ಅನ್ನಿಸ್ತಿದೆ. ಅವರು ಕೂಡ ಇದನ್ನು ಬಳಕೆ ಮಾಡ್ಕೋಬೇಕು. ಹೆಚ್ಚಿನ ಒಂದು ಹಾರ್ಟ್ ಫಂಕ್ಷನ್ ಯಾರಲ್ಲಿ ಕಂಟಿನ್ಯೂ ಆಗ್ತಾ ಇರ್ತಿದೆ, ಅಂದರೆ ಹೆಚ್ಚು ಒತ್ತಡದಿಂದ ಕೆಲಸವನ್ನು ಜಾಸ್ತಿ ಮಾಡ್ತಾ ಇರ್ತಾರೆ, ಅವರು ಕೂಡ ಇದನ್ನು ಬಳಕೆ ಮಾಡ್ಕೊಳ್ಳೋದು ಸೇಫ್. ಹಾಗೆ ಯಾರೆಲ್ಲ ಇದನ್ನು ಬಳಕೆ ಮಾಡ್ಕೋಬೋದು ಅಂದರೆ, ಕಾರ್ಡಿಯೋವೆಸ್ಕ್ಯುಲರ್ ಸಪೋರ್ಟ್ ಬೇಕು ಅಂದರೆ ಇದನ್ನು ಬಳಕೆ ಮಾಡ್ಕೋಬೋದು. ಇದರಿಂದ ಏನಾಗ್ತಿದೆ ಅಂದರೆ, ವಿಶೇಷವಾಗಿ ಇದನ್ನು ಬಳಕೆ ಮಾಡಿದವರು ಕೂಡ ಹೇಳ್ತಾರೆ, ಇದನ್ನು 2ರಿಂದ 3 ಬಾಕ್ಸನ್ನು ಯಾರು ಬಳಕೆ ಮಾಡ್ತಾರೆ ಅವರು ತಮ್ಮ ಒಂದು ಅನುಭವವನ್ನು ಹೇಳ್ತಾರೆ. ನನಗೆ 10 ವರ್ಷ ಹಿಂದೆ ಇರುವಂತಹ ಎನರ್ಜಿ, ಉತ್ಸಾಹ, ಉಲ್ಲಾಸ, ಶಕ್ತಿ ಇವತ್ತು ಕಾಣ್ತಾ ಇದೆ. ಸೊ ಪ್ರತಿಯೊಬ್ಬರು ಕೂಡ ಈ ಒಂದು ವೆಸ್ಟಿಜ್ ಕೋಎಂಜೈಮ್ Q10 ಬಳಕೆ ಮಾಡ್ಕೊಳ್ಬೋದು. ಹಾರ್ಟನ್ನು, ಇನ್ನರ್ ಆರ್ಗನ್ಸನ್ನು ಚೆನ್ನಾಗಿ ಇಟ್ಕೋಬೋದು. ಬೇಕಾದಂತಹ ಪ್ರತಿಯೊಂದು ಸೆಲ್ಸಿಗೂ ಬೇಕಾದಂತಹ ಈ ಕೋಎಂಜೈಮ್ Q10 ಪ್ರೊವೈಡ್ ಮಾಡ್ಬೋದು. ಆ್ಯಂಟಿ ಆಕ್ಸಿಡೆಂಟ್ ಆಗಿ ಕೆಲಸ ಮಾಡ್ತಿದೆ. ಜೊತೆಗೆ ಮೈಟೋಕಾಂಡ್ರಿಯಾ, ಪ್ರತಿಯೊಂದು ಸೆಲ್ಸಲ್ಲಿರುವಂತಹ ಶಕ್ತಿ ಉತ್ಪಾದನಾ ಕೇಂದ್ರ ಅಂತ ಹೇಳ್ತೀವಿ, ಅಲ್ಲಿ ಶಕ್ತಿ ಉತ್ಪಾದನೆಗೂ ಕೂಡ ಇದು ಅತಿ ಅವಶ್ಯ. ಈ ರೀತಿ ಪ್ರತಿಯೊಬ್ಬರೂ ಕೂಡ ಇದರ ಒಂದು ಬೆನಿಫಿಟ್ಟನ್ನು ಪಡ್ಕೋಬೋದು. ಥ್ಯಾಂಕ್ ಯು ಆಲ್. ವಿಶ್ ಯು ವೆಲ್ತ್.